ನಾನು ನಿಮ್ಮ ಹತ್ರ ಯಾರು ಏನ್ ಹೇಳೋದು ನಿಮ್ಮ ಮಾಧ್ಯಮದ ಮುಂದೆ ಏನಾದ್ರು ಗೊತ್ತಿಲ್ಲ. ಸತ್ಯನಾರಾಯಣ ಚುನಾವಣೆಯಲ್ಲಿ ಎಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದಾರೆ, ಒಗ್ಗಟ್ಟಿನಿಂದ ಚುನಾವಣೆ ನಡೆದಿದೆ. ಎಲೆಕ್ಷನ್ ಅಲ್ಲಿ ನಾವು ಗೆದ್ದಿದ್ದೀವಿ. ಇಷ್ಟು ಬಿಟ್ಟರೆ ಮಿಕ್ಕಿದ್ದು ನಿಮ್ಮ ಮಾಧ್ಯಮದ ಮುಂದೆ ಮಾತಾಡೋದಲ್ಲ. ಏನಾದ್ರು ವಿಚಾರ ಇತ್ತು ಅಂತಂದ್ರೆ ನಾವು ತಿದ್ದಂಥದ್ದು, ತೀರಂಥದ್ದು, ಬದಲಾವಣೆ ತರುವಂಥದ್ದು, ಮಾರ್ಗದರ್ಶನ ಕೊಡುವಂಥದ್ದು, ಬುದ್ಧಿವಾದ ಹೇಳುವಂಥದ್ದು ಏನ್ ಮಾಡಬೇಕು ಅದನ್ನು ನಾವು ನಮ್ಮ ಪಕ್ಷದಲ್ಲಿ ನಾವು ಮಾಡ್ತೀವಿ. ದಾವಣಗೆರೆ ಫಲಿತಾಂಶ ನೋಡಿದ್ರೆ ಒಡೆಯಟ್ಟು ಬಿದ್ದಿದೆ ಅಂತ ಏನಾದ್ರು ಅನ್ಸುತ್ತೆ. ಯಾಕಂದ್ರೆ ಅಲ್ಲಿ ಅಲ್ಪಸಂಖ್ಯಾತರ ಬಾಹುಳಿ ಇರತಕ್ಕಂಥ ಕ್ಷೇತ್ರ, ಅಲ್ಲಿ ಹೆಚ್ಚಿನ ಮತಗಳು ಕೂಡ ಸಹಜವಾಗಿ ನಿರೀಕ್ಷೆ. ನಿಮ್ಮ ಬಾಯಿಗೆ ನಾನು ಬೇಕಾದೆಲ್ಲ ಹಾಕಕ್ಕೆ ನಾನು ತಯಾರಿಲ್ಲ. 95ರಿಂದ ಶಿವಶಂಕರ ಅವರು ಆ ಕ್ಷೇತ್ರವನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಅಲ್ಪಸಂಖ್ಯಾತರು ನಮಗೆ ಸಹಾಯವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಆ ಸ್ಥಾನಮಾನ ಕೊಡಬೇಕು ಅಂತೇಳಿ ನಾವು 3 ಬಾರಿ MLC ಕೊಟ್ಟಿದ್ದೀವಿ. ಒಂದು ಶಾಸಕ ಸ್ಥಾನ ಇದು ಅವ್ರಿಗೆ ಏನು ಗೌರವ ಕೊಡಬೇಕು ನಾವು ಕೊಟ್ಟಿದ್ದೀವಿ. ವ್ಯಕ್ತಿಗಳಲ್ಲಿ ಸ್ವಲ್ಪ ಅಭಿಪ್ರಾಯ ಬೇರೆ ಬರಬೇಕು. ಪಕ್ಷದಲ್ಲಿ ಸಾಮೂಹಿಕ ಅಭಿಪ್ರಾಯದಲ್ಲಿ ಯಾವ ತರದ ಬದಲಾವಣೆ ಮತ ಪ್ರಮಾಣ ಕಡಿಮೆ ಆಗಿದ್ದು ಪರಾಮರ್ಶೆ ಮಾಡ್ತೀರಾ ಸರ್? ದಾವಣಗೆರೆದು ಮತ ಪ್ರಮಾಣ ಕಡಿಮೆ ಆಗಿದ್ದು ತಮಗೆ ಬಂದಿರೋದು ಸದ್ಯಕ್ಕೆ ಅಂತ ಚರ್ಚೆ ಈ ಸದ್ಯಕ್ಕೆ ಬೇಡ. ಟೈಮ್ ಬಂದಾಗ ನೋಡೋಣ ಸರ್. 2 ಕ್ಷೇತ್ರಗಳನ್ನು ಗೆಲ್ಲೋ ಮುಖಾಂತರ 2028 ಪ್ಲಾಟ್ಫಾರ್ಮ್ ರೀತಿ ನೋಡ್ತೀರಾ? ಜನರು ನಿಮ್ಮ ಗ್ಯಾರಂಟಿಗಳನ್ನು ನಂಬಿಕೊಂಡು ಈ ಮತ್ತೆ ಪ್ರಶಂಸೆ ಕೊಟ್ಟಿದ್ದಾರೆ ಅನ್ಸುತ್ತಾ? ನಾನು ಹೇಳಿದ್ನಲ್ಲ, ನಮ್ಮ ಗ್ಯಾರಂಟಿಗಳಿಗೆ ನಮ್ಮ ಸರ್ಕಾರಕ್ಕೆ ಭಾಗ್ಯದ ಲಕ್ಷ್ಮಿ ಮನೆ ಬಾಗಿಲಿಗೆ ಬಂದಿದ್ದಾಳೆ ಅಂತೇಳಿ ಪ್ರತಿಯೊಬ್ಬರಿಗೂ 5,000 ರೂಪಾಯಿ, 2,000 ರೂಪಾಯಿ ಭಾಗ್ಯಲಕ್ಷ್ಮಿ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಇವೆಲ್ಲ ಕೂಡ ಗೌರವದಿಂದ ನಮ್ಮ ಲೀಡರ್ಗಳನ್ನ ಸ್ವೀಕಾರ ಮಾಡಿ ನಾನು ಹೇಳಿದ್ನಲ್ಲ, ಮಕ್ಕಳು ಕೊಟ್ಟರು, ಊಟ ಕೊಟ್ಟರು, ಕಾಫಿ ಕೊಟ್ಟರು, ಟೀ ಕೊಟ್ಟರು ಅಂತೇಳಿ ಕರ್ಕೊಂಡು ಓಟ್ ಹಾಕಿದ್ದಾರೆ. ಇದೇ ಒಳ್ಳೆಯ ಸಂದೇಶ. ಅವರು ನಿಮ್ಮನ್ನ ಬಿಡುವುದಿಲ್ಲ, ನಿಮ್ಮನ್ನು ಇಟ್ಕೊಳ್ತೀವಿ, ನಿಮಗೆ ಶಕ್ತಿ ಕೊಡ್ತೀವಿ, 25 ನಿಮಗೆ ನಾವು ಮುಗಿಸ್ತೀವಿ ಅಂತ ಸಂದೇಶವನ್ನ ಕೊಟ್ಬಿಟ್ಟಿದ್ದಾರೆ.